ನಮಸ್ತೆ ನ್ಯೂಸ್ ಕರ್ನಾಟಕ ಒನ್ ಟಿವಿಗೆ ಸ್ವಾಗತ. ಈ ದಿನದ ದೇವನಹಳ್ಳಿ ಬೆಂಗಳೂರು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ 18 ವರ್ಷ ಕಾರ್ಯಾಚರಣೆ ಯಶಸ್ವಿಯಾಗಿ ಪೂರೈಸಿದ ಸ್ಮರಣಾರ್ಥ ಭಾರತೀಯ ಅಂಚೆ ಲಕೋಟೆ ಹಾಗೂ ಅಂಚೆ ಕಾರ್ಡ್ ಬಿಡುಗಡೆ ಸಮಾರಂಭ ತಾಜ್ ಹೋಟೆಲ್ನಲ್ಲಿ ನಡೆದಂತಹ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ ಒನ್ ಟಿವಿಯಲ್ಲಿ ವೀಕ್ಷಿಸಿ. ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಯಶಸ್ವಿ 18 ವರ್ಷಗಳ ಕಾರ್ಯಾಚರಣೆ ಪೂರೈಸಿದಂತಹ ಸ್ಮರಣಾರ್ಥವಾಗಿ ಭಾರತೀಯ ಅಂಚೆ ಇಲಾಖೆಯು ವಿಶೇಷ ಅಂಚೆ ಲಕೋಟೆ ಮತ್ತು ಕಾರ್ಡ್ ನಿಲ್ದಾಣದ ತಾಜ್ ಹೋಟೆಲ್ನಲ್ಲಿ ಆಗಮಿಸಿದಂತಹ ಗಣ್ಯರಿಂದ ಬಿಡುಗಡೆ ಮಾಡಿದ್ರು. ಏರ್ಪೋರ್ಟ್ ಫೋಟೋ ಇರುವಂತಹ ವಿಶೇಷ ಅಂಚೆ ಲಕೋಟಿ, 1 ಟರ್ಮಿನಲ್ 2ರ ಫೋಟೋ ಇರುವಂತಹ ಅಂಚೆ ಚೀಟಿ ಲೋಕಾರ್ಪಣೆ ಬೆಂಗಳೂರು ಏರ್ಪೋರ್ಟ್ ಬೆಳವಣಿಗೆಯನ್ನ ಶಾಶ್ವತ ಚಿತ್ರಾತ್ಮಕ ಅಂಚೆ ಚೀಟಿ ಲಕೋಟೆ ಮೊಹರು ಸ್ಮರಿಸುತ್ತೆ. ಎಂಡಿ ಹರಿಮರಾರ್ ರಾಜ್ಯ ಮತ್ತು ರಾಷ್ಟ್ರದ ಸಾಂಸ್ಕೃತಿಕ ನಾವೀನ್ಯತೆ ಹಾಗೂ ಆಧುನಿಕ ವಿನ್ಯಾಸದ ಪ್ರತಿಬಿಂಬದ ಸಂಕೇತವಾಗಿರುವಂತಹ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಬೆಂಗಳೂರಿನ ಹೆಗ್ಗುರುತನ್ನ ಶಾಶ್ವತವಾಗಿ ಸ್ಮರಿಸುವಂತಹ ಉದ್ದೇಶದಿಂದ ಅಂಚೆ ಚೀಟಿಗಳು ಹಾಗೂ ಲಕೋಟೆ ಬಿಡುಗಡೆಗೊಳಿಸಲಾಗಿದೆ. 2008 ದಿಲ್ಲಿ ಸಾರ್ವಜನಿಕ ಖಾಸಗಿ ನಿರ್ಮಾಣಗೊಂಡಂತಹ ಭಾರತದ ಮೊದಲ ಗ್ರೀನ್ಫೀಲ್ಡ್ ವಿಮಾನ ನಿಲ್ದಾಣವಾದಂತಹ ಬೆಂಗಳೂರನ್ನ ಜಗತ್ತಿನೊಂದಿಗೆ ಬೆಸೆಯುವಂತಹ ಹೆಬ್ಬಾಗಿಲಾಗಿರುವಂತಹ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಮಹತ್ತರ ಪಾತ್ರಕ್ಕೆ ಈ ಅಂಚೆ ಚೀಟಿ ಲಕೋಟೆ ಬಿಡುಗಡೆ ಅಪೂರ್ವ ಗೌರವ ಸಿಕ್ಕಂತಾಗಿದೆ. ನಗರವು ಇತಿಹಾಸದ ಬೇರುಗಳಿಂದ ಪ್ರಾರಂಭಗೊಂಡು ಪ್ರಸ್ತುತ ಜಾಗತಿಕ ಮಟ್ಟದಲ್ಲಿ ನಾವೀನ್ಯತೆ, ಉದ್ಯಮಶೀಲತೆ, ರಸ್ತೆ ಮತ್ತು ಸಮೃದ್ಧ ಸಂಸ್ಕೃತಿಯ ಹೆಮ್ಮೆಯ ಕೇಂದ್ರವಾಗಿ ಬೆಳೆದು ನಿಂತಿದೆ. ಅದ್ಭುತ ವಿಕಾಸದ ಪಯಣವನ್ನ ಭಾರತೀಯ ಅಂಚೆಯು ಈ ಉಪಕ್ರಮವು ಆಕರ್ಷಕವಾಗಿ ಬಿಂಬಿಸುತ್ತದೆ. ಇನ್ನು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಂಚೆ ಕಚೇರಿಯಲ್ಲಿ ಬಳಸಲಾಗುವಂತಹ ಶಾಶ್ವತ ಚಿತ್ರಾತ್ಮಕ ಅಂಚೆ ಚೀಟಿ ರದ್ದತಿ ಮೊಹರಿನಲ್ಲಿ ನಾಡಪ್ರಭು ಕೆಂಪೇಗೌಡ ಚಿತ್ರಣದೊಂದಿಗೆ ವಿಮಾನ ನಿಲ್ದಾಣದ ಭವ್ಯ ನೋಟವನ್ನು ಅಳವಡಿಸಲಾಗಿದೆ. ಬೆಂಗಳೂರಿನ ಶ್ರೀಮಂತ ಪರಂಪರೆ ಆಧುನಿಕ ಜಾಗತಿಕ ಅಸ್ಮಿತೆಯ ನಡುವಿನ ಅವಿನಾಭಾವ ಸಂಬಂಧ ಸಾರುತ್ತದೆ. ಜೊತೆಗೆ ವಿಶೇಷ ಅಂಚೆ ಲಕೋಟೆ ಮತ್ತು ಅಂಚೆ ಕಾರ್ಡ್ಗಳು ಈ ವೈಶಿಷ್ಟ್ಯತೆಯನ್ನ ಮತ್ತಷ್ಟು ವಿಸ್ತರಣೆ ಮಾಡಲಿದ್ದು, ಪ್ರಯಾಣಿಕರು ಹಾಗೂ ಅಂಚೆ ಚೀಟಿ ಸಂಗ್ರಹಕಾರರಿಂದ ಬೆಂಗಳೂರಿನ ಹೆಮ್ಮೆಯ ಸಂಸ್ಕೃತಿಯನ್ನ ನೆನಪಿಸುವಂತಹ ಅತ್ಯಮೂಲ್ಯ ಸ್ಮರಣಿಕೆಯಾಗಿದೆ. ಇನ್ನು ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ನಿಯಮಿತ ಬಿಐಎಎಲ್ ವ್ಯವಸ್ಥಾಪಕ ನಿರ್ದೇಶಕ ಹಾಗೂ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಹರಿಮರಾರ್ ಮಾತನಾಡಿ, ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಬೆಂಗಳೂರು 18 ವರ್ಷ ಪೂರೈಸುತ್ತಾ ಇರುವಂತಹ ಸಂದರ್ಭದಲ್ಲಿ ನಗರದ ಬೆಳವಣಿಗೆಯ ನೃತ್ಯದೊಂದಿಗೆ ನಮ್ಮ ಪಯಣವನ್ನ ನೆನಪಿಸಿಕೊಳ್ಳುವಂತಹ ಮಧುರ ಕ್ಷಣವಾಗಿದೆ ಅಂತ ಹೇಳಿದ್ದಾರೆ. ಅಲ್ಲದೆ 2008 ಇನ್ನು ದಿಲ್ಲಿ ಗ್ರೀನ್ ಫೀಲ್ಡ್ಸ್ ವಿಮಾನ ನಿಲ್ದಾಣವಾಗಿ ಆರಂಭವಾಗಿ ಪ್ರಸ್ತುತ ಸಂಸ್ಕೃತಿ, ಸಂಪರ್ಕ ಹಾಗೂ ಭವಿಷ್ಯದ ಮೂಲ ಸೌಕರ್ಯಗಳೊಂದಿಗೆ ಭಾರತದ ಪ್ರಮುಖ ವಿಮಾನಯಾನ ಕೇಂದ್ರವಾಗಿ ರೂಪುಗೊಂಡಿದೆ ಅಂತ ತಿಳಿಸಿದ್ರು. ಭಾರತೀಯ ಅಂಚೆ ಇಲಾಖೆಯ ಬೆಂಗಳೂರು ಕೇಂದ್ರ ಕಚೇರಿ ವಲಯದ ಅಂಚೆ ಸೇವೆಗಳ ನಿರ್ದೇಶಕಿ ವಿ ತಾರಾರ್ ಅವರು ಕೂಡ ಮಾತನಾಡಿ, ಈ ಶಾಶ್ವತ ಚಿತ್ರಾತ್ಮಕ ಅಂಚೆ ಚೀಟಿ ರದ್ದತಿ ಮೊಹರಿನ ಬಿಡುಗಡೆಯ ಬೆಂಗಳೂರಿಗೂ ಕೂಡ ಹಾಗೂ ಈ ವಿಶಾಲ ಪ್ರದೇಶಕ್ಕೆ ಪ್ರಮುಖ ಪ್ರವೇಶ ದ್ವಾರವಾಗಿರುವಂತಹ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಬೆಂಗಳೂರಿನ ಮಹತ್ವಕ್ಕೆ ಸಲ್ಲಿಸುವಂತಹ ಗೌರವವಾಗಿದೆ ಅಂತ ತಿಳಿಸಿದರು. ಸಾಂಸ್ಕೃತಿಕ, ಐತಿಹಾಸಿಕ ಅಥವಾ ಪ್ರವಾಸಿ ಪ್ರಾಮುಖ್ಯತೆಯ ಸ್ಥಳಗಳ ಸ್ಮರಣಾರ್ಥವಾಗಿ ಭಾರತೀಯ ಅಂಚೆ ಇಲಾಖೆಯು ನೀಡುವಂತಹ ವಿಶಿಷ್ಟ ಹಾಗೂ ದೀರ್ಘಾವಧಿಯ ಅಂಚೆ ಚೀಟಿ ಮೊಹರು ರದ್ದತಿಯಾಗಿದೆ. ಈ ಶಾಶ್ವತ ಚಿತ್ರಾತ್ಮಕ ಅಂಚೆ ಚೀಟಿ ರದ್ದತಿ ಮೊಹರು ಮೇ 26ರಂದು ವಿಮಾನ ನಿಲ್ದಾಣದ ಅಂಚೆ ಕಚೇರಿಯಲ್ಲಿ ಅಧಿಕೃತವಾಗಿ ಲಭ್ಯವಿರಲಿದೆ. ಇನ್ನುಳಿದಂತಹ ವಿಶೇಷ ಅಂಚೆ ಲಕೋಟೆ ಮತ್ತು ಅಂಚೆ ಕಾರ್ಡ್ಗಳು ಬೆಂಗಳೂರು ಜಿಪಿಒನ ಫಿಲಾಟೆಲಿಕ್ ಬ್ಯೂರೋ ಸೇರಿದಂತೆ ಕರ್ನಾಟಕದ ಎಲ್ಲಾ ಪ್ರಮುಖ ಫಿಲಾಟೆಲಿಕ್ ಬ್ಯೂರೋಗಳಲ್ಲಿ ಸಿಗಲಿದೆ ಅಂತ ತಿಳಿಸಿದ್ರು. So obviously it's a big occasion because it is a milestone anniversary. For celebrating this, we found there was no better way to do that than India Post. And India Post came up with this unique idea releasing today on the occasion of 19th anniversary permanent photo cancellation, set of special covers and postcards and collectibles as far as collecting is concerned. That is what we have done today. Bangalore Airport is immensely grateful to India Post. We've been a partner since we established the airport. There is
beautiful release. Thank you very much. Thank you, sir. ಮಾಧ್ಯಮ ಮಿತ್ರರೇ, it's a very special occasion today, marking the event of 18 glorious years of ಸರ್ವಿಸಸ್ ಬೆಂಗಳೂರು. ಇವತ್ತಿನ ದಿನ ನಮ್ಮ ಬೆಂಗಳೂರಿನ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ 18ನೇ ವಾರ್ಷಿಕೋತ್ಸವ ಸಮಾರಂಭ ನಡೆಸ್ತಾ ಇದ್ದೀವಿ. ಈ ಒಂದು ಸಂದರ್ಭದಲ್ಲಿ ಇವತ್ತು ವಿಶೇಷ ಅಚ್ಚೇರಿ ಕೋಟೆ, ಪರ್ಮನೆಂಟ್ ವಿಕ್ಟೋರಿಯನ್ ಕ್ಯಾನ್ಸಲೇಷನ್ ಮತ್ತು ಪಿಕ್ಚರ್ ಪೋಸ್ಟ್ ಕಾರ್ಡ್ಸ್ ಅನ್ನು ನಾವು ಬಿಡುಗಡೆ ಮಾಡಿದ್ದೇವೆ. ನಮ್ಮ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟಿನ ಒಂದು 18 ವರ್ಷದ ಏನು ಒಂದು ಸೇವೆ ನಮ್ಮೆಲ್ಲರಿಗೂ ಕೊಡ್ತಾ ಇದೆ. ಈ ಅಂಗವಾಗಿ ಈ ಒಂದು ವಿಶೇಷವಾದ ಒಂದು ಫಿಲಾಟನಿಕ್ ಐಟಮ್ಸ್ನ ನಾವು ಬಿಡುಗಡೆ ಮಾಡಿರೋದ್ರಿಂದ ಇದು ದೇಶಾದ್ಯಂತ ಮತ್ತು ಇಡೀ ವಿಶ್ವದಲ್ಲೇ ಈ ಒಂದು ಐಟಮ್ಸನ್ನು ನಾವು ಸರ್ಕ್ಯುಲೇಷನ್ಗೆ ಹೋಗುತ್ತೆ. ಮತ್ತು ನಮ್ಮ ಬೆಂಗಳೂರು ಏರ್ಪೋರ್ಟ್ ಇಂಥ ಒಂದು ಹೆಮ್ಮೆಯ ವಿಷಯ ನಮ್ಮೆಲ್ಲರಿಗೂ ಅಂತ ಎಂದು ಈ ಒಂದು ವಿಷಯವನ್ನು ಎಲ್ಲರಿಗೂ ಸಾರಿಸುವಂಥ ಒಂದು ಪ್ರಯತ್ನ ನಮ್ಮ ಅಂಚೆ ಇಲಾಖೆ. 18 ಇಯರ್ಸ್ ಅಂತ ಸ್ಪೆಸಿಫಿಕ್ ಆಗಿಲ್ಲ, ಬೇಕಾದ್ರೆ ಈ ಒಂದು ಆರ್ಗನೈಸೇಷನಲ್ಲಿ ನಾವು ನಾರ್ಮಲ್ ಏನು ಮಾಡ್ತೀವಿ ಅಂತ 10 ವರ್ಷಕ್ಕೂ ಮಾಡ್ಬೋದು, 12 ವರ್ಷಕ್ಕೂ, ಎಷ್ಟೇ ವರ್ಷಕ್ಕಾದ್ರೂ ಮಾಡ್ಬೋದು. ಫಸ್ಟ್ ಇಯರ್ ಆ್ಯನಿವರ್ಸರಿ ಅಂತ ಕೂಡ ಕೆಲವರು ಮಾಡ್ತಾರೆ. ಸಿಲ್ವರ್ ಜೂಬ್ಲಿ, ಗೋಲ್ಡನ್ ಜೂಬ್ಲಿ, ಪ್ಲಾಟಿನಂ ಜೂಬ್ಲಿ, ಸೆಂಟಿನರಿ, ಇದಂತೂ ಬಹಳ ಮಹತ್ವವಾಗಿದೆ. ಅದರ ಮಧ್ಯದಲ್ಲಿ ಅವ್ರಿಗೆ ಸೆಲೆಬ್ರೇಟ್ ಮಾಡಬೇಕು, ಕಮೆಮೊರೇಟ್ ಮಾಡಬೇಕು ಅಂತಿದ್ರೆ ಆ ಒಂದು ಒಕೇಶನ್ ಕೂಡ ಅಂಚೆ ಇಲಾಖೆ ಸೆಲೆಬ್ರೇಟ್ and India Post. A very warm welcome to all our guests, members of the media, partners and colleagues. I am Ishita Hira, your host for today, as we come together to celebrate a truly special milestone. On 24th of May 2026, we marked 18 years of operations at Bangalore Airport Post Office. The PPC will be available from today onwards, 5 p.m. and special covers and postcards are available for sale at Philatelic Bureau of Karnataka. We now invite all of you to please join us for tea and refreshments. Thank you once again. Have a good evening. This milestone, it is equally special to do so alongside India Post, an institution that has long connected people, places and memories across the country. I would now like to invite Srimati Tara to address the gathering. Please. A permanent pictorial cancellation, or also known as PPC, is a special postal mark issued by India Post to recognize places and institutions of lasting significance. Unlike special cancellations used only for a limited period, a PPC becomes a permanent part of the post office and continues to travel on mail sent from that location. In many ways, it becomes a lasting postal identity for the place itself, carrying its stories across cities and countries. For Bangalore Airport, this recognition celebrates 18 years of growth, connectivity. The special covers and postcards unveiled today will also serve as cherished keepsake for travelers, collectors and aviation enthusiasts alike. I would request our dignitaries to please. Even more fascinating is that he can read and write in nearly 140 languages, a passion inspired by the stamps and scripts he discovered through traveling. As someone deeply passionate about preserving stories and journeys through postcards and postal history, Jinesh strongly believed that a global gateway like Bangalore Airport should have a permanent pictorial cancellation. At the auspicious beginning of today's celebration, I would request our dignitaries to please light the ceremony lamp. ನ್ಯೂಸ್ ಕರ್ನಾಟಕ 1 ಟಿವಿ ಸಂಪಾದಕರು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ವರದಿ ಸೀತಾರಾಮ್.